ನೆನ್ನೆನೆ ಸಿನಿಮಾ ನೋಡೋಗೋಯ್ತು F1 ದಿ ಮೂವಿ. ಇಂಗ್ಲಿಷ್ ಮೂವಿ ಕ್ರೇಜ್ ಹಂಗಿರೋದ್ರಿಂದ ನೋಡ್ಲೇಬೇಕು. ಈ ಸಿನಿಮಾ ನೋಡೋದಕ್ಕೆ ಮೇನ್ ರೀಸನ್ ವಿಡಿಯೋ ಗೇಮ್ಸ್ ಅಲ್ಲಿ ನಾನು ಕೆಲವೊಂದಷ್ಟೆಲ್ಲ ಆವಾಗ್ಲೇ ಆಟ ಆಡ್ಬಿಟ್ಟಿದೀನಿ. F1, NFS, ಆಸ್ಪೆಕ್ಟ್ ಈ ತರ ಕಾರ್ ಗೇಮ್ಸ್ ಗಳನ್ನ ತುಂಬಾನೇ ಆಡ್ಬಿಟ್ಟಿದೀವಿ. ಸೊ ಇದ್ರ ಮೇಲೆ ಬೇಸ್ಡ್ ಆಗಿರುವಂತ ಕಾರ್ ರೇಸ್ ಸಿನಿಮಾ F1 ದಿ ಮೂವಿ, ಫಾರ್ಮುಲಾ 1 ಸಿನಿಮಾದ ಟೈಟಲ್. ಬೇಸಿಕಲಿ ಇದೊಂದು ಆಕ್ಷನ್ ಡ್ರಾಮಾ ಸ್ಪೋರ್ಟ್ಸ್ ಸಿನಿಮಾ. ಕಾರ್ ರೇಸಿಂಗ್ ಸಿನಿಮಾ ಅಂತ ತಕ್ಷಣ ಫಸ್ಟ್ ನೆನಪಿಗೆ ಬರೋದು ಟ್ರ್ಯಾಕ್ ಮೇಲೆ ಯಾವಾಗ ಕಾರ್ನ ಯಾವ ರೀತಿ ಓಡಿಸ್ತಾರೆ, ಹೆಂಗೆಲ್ಲ ಆಕ್ಸಿಡೆಂಟ್ ಮಾಡ್ತಾರೆ, ಯಾರು ಗೆಲ್ತಾರೆ, ಮೈಂಡ್ ಒಳಗಡೆ ಬರೀ ಇಷ್ಟು ಮಾತ್ರ ಇರ್ತದಲ್ಲ, ಅಷ್ಟೇನೆ ನನಗೂ ಇದ್ದಿದ್ದು. ಇನ್ನು ಈ ಸಿನಿಮಾದಲ್ಲಿ ಮೈನ್ ಹೀರೋ ಆಗಿ ಬ್ರಾಡ್ ಪಿಟ್ ಅವ್ರು ಆಕ್ಟ್ ಮಾಡಿರೋದು. ಡ್ಯಾಮ್ಸನ್, ಹಾಗೇನೆ ಕ್ಯಾರಿ ಕಾಂಡನ್ ಒಂದೇ ಒಂದ್ ಲೆಟರ್ ಇಂದ ಏನೆಲ್ಲ ಚೇಂಜ್ ಆಗ್ಬಿಡ್ತಿದೆ. ಶಿಟ್. ಇನ್ನು ಸ್ಟೋರಿ ಕಡೆ ಬರೋದಾದ್ರೆ ಸನ್ನಿ ಅಂದ್ರೆ ಬ್ರಾಡ್ ಪಿಟ್ ರಿಟೈರ್ಮೆಂಟ್ ತಗೊಂಡ್ಬಿಟ್ಟಿರ್ತಾನೆ ಕಾರ್ ರೇಸ್ ಇಂದ. ನನಗಿಷ್ಟು ಸಾಕು, ಇದ್ರ ಮೇಲೆ ಆಗಲ್ಲ. ಬಟ್ ಒಂದ್ ದಿನ ಬರುತ್ತೆ, ಎಂತ ದಿನ ಅಂದ್ರೆ ಮತ್ತೆ ಅವನು ಕಾರ್ ರೇಸ್ ಗೆ ವಾಪಸ್ ಹೋಗ್ಬೇಕಾಗತ್ತೆ. ಅವನ್ ಫ್ರೆಂಡ್ ಬಂದ್ ಮೀಟ್ ಮಾಡದ್ಮೇಲೆ ಏನಕ್ಕೆ ಅಂತದ್ ಏನಾಯ್ತು, ಏನಾಗಿರ್ಬೋದು ಪ್ರಾಬ್ಲಮ್, ಇಷ್ಟನ್ನು ತಿಳ್ಕೊಳ್ಳೋದಕ್ಕೆ ಥಿಯೇಟರ್ ಹೋಗಿ ಸಿನಿಮಾ ನೋಡಿ. ವಿಜುವಲ್ ಎಫೆಕ್ಟ್ ನೆಕ್ಸ್ಟ್ ಲೆವೆಲ್. ಹಾಲಿವುಡ್ ಅವ್ರನ್ನ ಟಚ್ ಮಾಡೋರು ಇನ್ನು ಯಾರಿಲ್ಲ ಅಲ್ಲ, ಆಗೋದು ಇಲ್ಲ. ಅಡ್ವಾನ್ಸ್ ಟೆಕ್ನಾಲಜಿ ಮುಂದೆ ಇರೋದು ಅವ್ರೇನೆ. ಆ ಲೆವೆಲ್ ಅಲ್ಲಿ ಇದೆ ವಿಜುವಲ್ ಎಫೆಕ್ಟ್ಸ್, VFX. ಮೊದಲನೇದಾಗಿ ಈ ಸಿನಿಮಾದ ಸ್ಕ್ರೀನ್ ಪ್ಲೇ. ನಿನಗೆ ಗೊತ್ತು ತಾನೆ ಹಾಲಿವುಡ್ ಸಿನಿಮಾಗಳು ಅಂದ್ರೆ ಯಾವ ಲೆವೆಲ್ ಇರುತ್ತದೆ ಅಂತ. ಎಲ್ಲದರಲ್ಲೂ ಕೂಡ ನಂಬರ್ 1 ಅಲ್ಲೇ ಇರ್ತಾರೆ ಅವರು. ಆಕ್ಷನ್, ಎಡಿಟಿಂಗ್, ಆಡಿಯೋ, CGI, VFX ಟಾಪ್ ನಾಚ್. ದೂಸರಾ ಮಾತೇ ಬೇಡ. ಮೊದಲನೇದಾಗಿ ಈ ಸಿನಿಮಾಗೆ ಇಟ್ಟಿರುವಂತ ಹೆಸರು F1. ತಲೆ ಕೆಡಿಸ್ಕೊಂಡ್ಬಿಡ್ತೀರಾ ಅದ್ರಲ್ಲೇ. ಇದೊಂದು ಫಾರ್ಮುಲಾ 1 ಅಂತ ಕಾರ್ ನೇಮು. ಕಾರ್ ಅನ್ನಕ್ಕಾಗಲ್ಲ, ರೇಸ್ ಕಾರ್. ಇದೇ ಕಾರ್ನ ಯೂಸ್ ಮಾಡ್ಕೊಂಡು ಈ ಸಿನಿಮಾದಲ್ಲಿ ವಿನ್ ಆಗ್ಬೇಕು ಈಗ ಬ್ರಾಡ್ ಪಿಟ್ ಅಂದ್ರೆ ಸನ್ನಿ ಲಿಯೋನ್ ಅಲ್ಲ, ಸನ್ನಿ ಈ ಸಿನಿಮಾದಲ್ಲಿ ಅವನ ಹೆಸರು. ವಿಚಿತ್ರ ಏನಪ್ಪಾ ಅಂದ್ರೆ ಈ ಸಿನಿಮಾದಲ್ಲಿ ಡ್ರಾಮಾ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕ್ಲಿಕ್ ಆಗ್ಬಿಟ್ಟಿದೆ. ಆಡಿಯನ್ಸ್ ಗಳು ನೋಡ್ಬಿಟ್ಟು ಫೀಲ್ ಆಗ್ಬೇಕು, ಓ ಮೈ ಗಾಡ್ ಏನಿದು ಈ ತರ ಇದೆ. ಸ್ಟೋರಿ ಲೈನ್ ಜಕಾಸ್ ಮೇ ವಕಾಸ್. ಡ್ಯಾಮ್ಸನ್ ಅವರು ಈ ಸಿನಿಮಾದಲ್ಲಿ ಜೋಸುಹಾ ಅನ್ನೋ ಕ್ಯಾರೆಕ್ಟರ್ ಅಲ್ಲಿ ಆಕ್ಟ್ ಮಾಡವ್ರೆ. ಅವರು ಕೂಡ ಕಾರ್ ರೇಸರ್. ಸನ್ನಿ ಜೊತೆಗೆ ಫುಲ್ ಕೊಲ್ಯಾಬ್ಸ್. ಎರಡು ಮುಖ ಇರೋಂತ ಒಂದೇ ನಾಣ್ಯ ಅಂತಾರ ಈ ಸಿನಿಮಾದಲ್ಲಿ ಇವರಿಬ್ರನ್ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ತೋರಿಸಿದ್ದಾರೆ. ಇಬ್ರು ಮಧ್ಯೆ ಬರುವಂತ ಕಿರಿಕ್ಗಳು, ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದಾಗೋದು, ಗೇಮ್ ಎಲ್ಲ ಮುಗಿದ್ಮೇಲೆ ತಿಕ್ಕ ಮುಚ್ಕ ಮನೆಗೆ ಹೋಗೋದು. ಇಲ್ಲಿ ಬ್ರಾಡ್ ಪಿಟ್ ಹಾಗೇನೆ ಕ್ಯಾರಿ ಕಾಂಡನ್ ಇವರಿಬ್ರು ಮಧ್ಯೆ ಇರುವಂತ ಕೆಮಿಸ್ಟ್ರಿನ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡ್ ಹೋಗ್ಬಿಟ್ಟು ಆಡಿಯನ್ಸ್ ಗಳನ್ನೆಲ್ಲ ಝೂಮ್ ಹಾಕೊಂಡ್ ನೋಡ್ಬೇಕು, ಆ ಲೆವೆಲ್ ಮಾಡ್ಬಿಟ್ಟವ್ರೆ. ಇನ್ ಸ್ವಲ್ಪ ಎಕ್ಸ್ಪೋಸ್ ಮಾಡಿದ್ರೆ ಇನ್ನು ಚೆನ್ನಾಗಿರ್ತಿತ್ತೇನೋ. ಆಮೇಲೆ ಈ ಸಿನಿಮಾ ರೇಟೆಡ್ ಆಗ್ಬಿಡೋದು. ಸೊ ಓವರ್ ಆಗಿ ಸಿನಿಮಾ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ ವರ್ಗುನು ಡ್ರಾಮಾ ಸ್ಪೋರ್ಟ್ಸ್ ಮೇಲೆ ಯಾವ ರೀತಿ ಮರ್ಜ್ ಮಾಡ್ಕೊಂಡು ಹೋಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಲೆವೆಲ್ ತೋರಿಸಿದ್ದಾರೆ. ಅಂಡ್ ಒನ್ ಥಿಂಗ್ ಏನಪ್ಪಾ ಅಂದ್ರೆ ಈ ಸಿನಿಮಾದಲ್ಲಿ ಮಿಸ್ ಆಗಿರೋದು, ಈಗ ಕಾರ್ ರೇಸ್ ಓಡಿಸ್ತಾರಂತ ಮೇನ್ ಲೀಡ್ ಮೇಲೆ ಫೋಕಸ್ ಇದ್ರೆ ಅದೊಂಥರ ಚೆನ್ನಾಗಿರಲ್ಲ. ಅಕ್ಕಪಕ್ಕದಲ್ಲಿರುವಂತ ಕಾಂಪಿಟೇಟರ್ ಮ್ಯಾಚ್ ಒಳಗಡೆ ಇಳ್ದಿರ್ತಾರಲ್ಲ, ಅವರಲ್ಲಿರುವಂತ ಯಾರಾದ್ರೂ ಒಬ್ರ ಮೇಲೆ ಸ್ವಲ್ಪ ಫೋಕಸ್ ಮಾಡಿದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ಬರೀ ಮೇನ್ ಲೀಡ್ ಮೇಲೆ ಫೋಕಸ್ ಮಾಡಿರೋದ್ರಿಂದ ಸಿನಿಮಾ ಫುಲ್ ಲೆಂತಿಯಾಗಿ ಎಳೆದಿದ್ದಾರೆ. ಆಲ್ಮೋಸ್ಟ್ 2 ಗಂಟೆಲಿ ಮುಗಿಯುವಂತ ಸಿನಿಮಾನ 2.5 ಗಂಟೆ ತಗೊಂಡ್ ಹೋಗ್ಬಿಟ್ಟವ್ರೆ. ಇದೊಂದ್ ಸ್ವಲ್ಪ ಇಷ್ಟ ಆಗ್ಲಿಲ್ಲ. ಸೊ ಓವರ್ ಆಗಿ ಒಂದೊಳ್ಳೆ ಸ್ಪೋರ್ಟ್ಸ್ ಸಿನಿಮಾ, ಒಂದೊಳ್ಳೆ ಸ್ಟೋರಿ ಲೈನ್ ಜೊತೆಗೆ ವಿಡಿಯೋ ಗೇಮ್ ಇಂದ ರಿಯಾಲಿಟಿ ಆಫ್ ದ ಸಿನಿಮಾ ಒಳಗಡೆ ನುಗ್ಗೋದಕ್ಕೆ ಇದೊಂದು ಒಳ್ಳೆ ಸಿನಿಮಾ. ಬೆಸ್ಟ್ ಅಂದ್ರೆ ಈ ಸಿನಿಮಾನ ಐಮ್ಯಾಕ್ಸ್ ಥಿಯೇಟರ್ ಒಳಗಡೆ ನೋಡೋದ್ರಲ್ಲಿ ಬ್ಲೇಡ್ ಮಾತ್ರ. ಆದ್ರೆ ನಮ್ಮೂರಲ್ಲೇ ಒಂದು IMAX ಥಿಯೇಟರ್ ಗಳಿಲ್ಲ, ಅದೊಂದು ತಿಕವರಿ. ಅದು ಕೂಡ ಮೈಸೂರಿಗೆ ಬಂದ್ಬಿಟ್ರೆ ನೆಕ್ಸ್ಟ್ ಲೆವೆಲ್ ಎಲ್ಲ. ಸೊ ನೋಡೋಣ ಫ್ಯೂಚರ್ ಅಲ್ಲಿ ಯಾರಾದ್ರೂ ದೊಡ್ಡ ಮಹಾನುಭಾವ ದುಡ್ಡು ಇಟ್ಟಿರೋನು IMAX ಥಿಯೇಟರ್ ಓಪನ್ ಮಾಡ್ಬಿಟ್ಟು ದೊಡ್ಡ ಸಿನಿಮಾಗಳನ್ನ ನೋಡೋದಕ್ಕೆ ಹೆಲ್ಪ್ ಮಾಡ್ತಾನ ಅಂತ ಅಲ್ಲಿವರೆಗೂ INOX PVR ಅಲ್ಲೇ ಚಿತ್ತಲ್ ಪತಾಲ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಆಯ್ತಾರೆ, ಕೀಪ್ ವಾಚಿಂಗ್. ಬಾಯ್. ಎಲ್ಲ ಚೀಪ್